ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಸಾಲೆ ವಡೆ ಮಾಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಬಂತು. ಬಿಕಾಸ್ ಬೆಂಗಳೂರಲ್ಲಿ ತುಂಬ ಮಳೆ ಹಿಡ್ಕೊಂಡಿರೋ ಕಾರಣ ಚಳಿಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸ್ವಲ್ಪ ಡಿಫ್ರೆಂಟಾಗಿ ಅಂದ್ಬಿಟ್ಟು ಮಸಾಲ ವಡೆನ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಒಂದು 2 ಗಂಟೆ ನಾನು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟು ಅದನ್ನು ಸೋಸ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದ್ರ ಜೊತೆಗೆ ನೆನೆಸಿರುವಂಥ ಕಡಲೆಬೇಳೆನ ಹಾಕಿ ರುಬ್ತಾ ಇದ್ದೀನಿ. ಇಲ್ಲಿ ನೀವು ಹಸಿರು ಮೆಣಸಿನ್ಕಾಯಿನ ರುಬ್ದೇ ಹಾಗೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯಿನ ರುಬ್ತಾ ಇದ್ದೀನಿ, ಹೆಚ್ಚು ಹಾಕ್ತಾಯಿಲ್ಲ. ಸೊ ಅದೆಲ್ಲನೂ ನಾವೇನು ನೆನೆಸಿಟ್ಕೊಂಡಿದ್ವಿ ಕಡಲೆಬೇಳೆ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ತಾನೆ ರುಬ್ಬಬೇಕು. ರುಬ್ಬಬೇಕಾದ್ರೆ ತುಂಬ ಸಣ್ಣಗೆ ಮಾಡಬಾರ್ದು, ನುಣ್ಣಗೆ. ಅದು ಸ್ವಲ್ಪ ತರಿಯಾಗಿರಬೇಕು. ಆವಾಗಲೇ ಅದು ಮಸಾಲೆ ವಡೆ ತುಂಬ ಚೆನ್ನಾಗಿ ಬರೋದು. ತುಂಬ ಪೇಸ್ಟ್ ಥರ ಮಾಡೋಕ್ಕೋಗ್ಬಾರ್ದು, ಈ ಥರ ಉದುದ್ರಾಗಿ ಮಾಡಬೇಕು. ಅದಾದಮೇಲೆ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪಿಗೆ ನಾನಿಲ್ಲಿ ರುಬ್ಕೊಂಡಂತಹ ಕಾಳನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪನ್ನ ಹಾಗೆ ನಾನು ಫ್ರೆಶ್ಶಾಗಿ ಸಿಕ್ಕಿತ್ತು, ಸೊ ಹಾಗಾಗಿ ಹಂಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನಾವು ಎಷ್ಟು ಚೆನ್ನಾಗಿ ರುಬ್ಬಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ಬಿಕಾಸ್ ನೀರು ಆ್ಯಡ್ ಮಾಡಲ್ವಲ್ಲ, ಹಾಗಾಗಿ ರುಬ್ಬಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ರುಬ್ಬಿದರೆ ಈ ಥರ ಉಡುಡಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ನೀರು ಹಾಕ್ತಾನೆ ಕಲಿಸ್ಕೊಬೇಕು. ನಾವೇನು ಮಿಕ್ಸ್ ಮಾಡಿರ್ತೀವಿ ಅದು ನೀಟಾಗಿ ಎಲ್ಲದಕ್ಕೂ ಹೊಂದಬೇಕು, ಆ ಥರ ನೀಟಾಗಿ ಕಲಿಸ್ಬೇಕು. ಆ ಕಲಿಸೋದ್ರಿಂದ ಈರುಳ್ಳಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಒಂದು ಯಾವ್ದಾದ್ರು ಬಾಳೆದೆಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ತಟ್ಟಿಬಿಟ್ಟು ಕಾದಿರುವಂಥ ಎಣ್ಣೆಗೆ ಬಿಟ್ಟರಂತೂ ವಡೆ ಸೂಪರಾಗಿ ಬರುತ್ತೆ. ಇವಾಗ ನೋಡಿ ಕಲಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಲ್ಲ ಸೊಪ್ಪು ಕಾಳು ಎಲ್ಲ ಕರೆಕ್ಟು ಹೊಂದ್ಕೊಂಡಿದೆ. ಇವಾಗ ಇದನ್ನು ನಾನೇನು ಮಾಡ್ತೀನಪ್ಪ ಅಂತಂದರೆ ತಕ್ಷಣ ಅದನ್ನು ಎಣ್ಣೆಗೆ ಹಾಕಬೇಕು. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇಟ್ಟರೆ ಈರುಳ್ಳಿ ನೀರು ಆಡ್ಬಿಡುತ್ತೆ. ಸೊ ಹಾಗಾಗಿ ನಾವು ಹಿಟ್ಟನ್ನು ಕಲಸಿದ ತಕ್ಷಣ ನಾವು ವಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಎಣ್ಣೆ ಕವರ್ನ ಕಟ್ ಮಾಡಿಕೊಂಡೆ. ಆ ಕವರ್ ಮೇಲೆ ನಾನಿಲ್ಲಿ ಒಂದೊಂದಾಗಿ ತಟ್ಟಿ ಹಾಕ್ತಾಯಿದ್ದೀನಿ. ಆಮೇಲೆ ತಟ್ಟಬೇಕಲ್ಲ ಅಷ್ಟೇ ಸ್ವಲ್ಪ ದಪ್ಪದಾಗಿ ತಟ್ಟಬೇಕು, ತುಂಬ ತೆಳುವಾರ ಅದು ಚೆನ್ನಾಗಲ್ಲ. ಸೊ ದಪ್ಪದಾಗಿ ತಟ್ಟಿ ಅದು ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದು ಬಿಡಬೇಕಾಗುತ್ತೆ. ಸೊ ನೋಡಿದ್ರಲ್ವ ಮಸಾಲೆ ವಡೆನ ಹೇಗೆ ಮಾಡೋದು ಅಂತ. ವಡೆ ಮಾತ್ರ ಸೂಪರಾಗಿತ್ತು. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.